ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನ ಕರೆಂಟ್ ಇಲ್ಲ ಅಂದರೆ ನಮ್ಮ ಜೀವನ ಹೇಗಿರುತ್ತೆ. ಮೊಬೈಲ್ ಚಾರ್ಜ್ ಇಲ್ಲ, ಫ್ಯಾನ್ ಇಲ್ಲ, ಈವನ್ ಲೈಟ್ ಕೂಡ ಇಲ್ಲ. ಬಟ್ ಈ ಕರೆಂಟ್ ಎಲ್ಲಿಂದ ಬಂತು? ಇದನ್ನು ಕಂಡುಹಿಡಿದವರು ಯಾರು? 2000 ವರ್ಷದ ಹಿಂದೆನೇ ನಮ್ಮ ಭಾರತದಲ್ಲಿ ಇದರ ಬಗ್ಗೆ ಮಾಹಿತಿ ಇತ್ತ. ಈ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿ ಹಿಸ್ಟ್ರಿನ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೊಳ್ಳೋಣ. ಫಸ್ಟು ಕರೆಂಟ್ ಅಂದರೆ ಏನು ಅಂತ ನೋಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫ್ಲೋ ಆಫ್ ಕರೆಂಟ್ಸ್. ಎಲೆಕ್ಟ್ರಾನ್ಸ್ ಒಂದು ವೈರ್ನಲ್ಲಿ ಫಾಸ್ಟ್ ಆಗಿ ಮೂವ್ ಆದರೆ ಅದನ್ನೇ ನಾವು ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಹೇಗೆ ಒಂದು ಪೈಪ್ನಲ್ಲಿ ನೀರು ಮೂವ್ ಆಗುತ್ತೆ ಹಾಗೆ, ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ನಿಮಗೆ ಗೊತ್ತಾ, 2500 ವರ್ಷಗಳ ಹಿಂದೆ ಗ್ರೀಕ್ಸ್ಗೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ಗೊತ್ತಿತ್ತು. ಆಂಬರ್ ಅನ್ನೋ ಒಂದು ಕಲ್ಲಿನ ಫರ್ ಜೊತೆ ರಬ್ ಮಾಡಿದಾಗ ಸಣ್ಣ ಸಣ್ಣ ಆಬ್ಜೆಕ್ಟ್ಸ್ ಅದಕ್ಕೆ ಸ್ಟಿಕ್ ಆಗ್ತಾ ಇದ್ವು. ಬಟ್ ರಿಯಲ್ ಬ್ರೇಕ್ ಥ್ರೂ ಬಂದಿದ್ದು 1752ರಲ್ಲಿ. ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವ ಸೈಂಟಿಸ್ಟ್ ಒಂದು ಡೇಂಜರ್ ಎಕ್ಸ್ಪೆರಿಮೆಂಟ್ನ ಮಾಡಿದ್ರು. ಥಂಡರ್ಸ್ಟಾರ್ಮ್, ಸಿಡ್ಲು, ಮಿಂಚು ಇರೋ ಸಮಯದಲ್ಲಿ ಗಾಳಿಪಟನ ಹಾರಿಸಿದ್ರು. ಮಿಂಚು ಹೊಡೆದಾಗ ಆ ಕೈಟ್ ಸ್ಟ್ರಿಂಗ್ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಯಿತು ಅಂತ ಪ್ರೂವ್ ಮಾಡಿದ್ರು. ಹಿ ಪ್ರೂವ್ಡ್ ದಟ್ ಲೈಟ್ನಿಂಗ್ ಇಸ್ ಎಲೆಕ್ಟ್ರಿಸಿಟಿ. ಅದಾದ ನಂತರ 1800ರಲ್ಲಿ ಅಲೆಸಾಂಡ್ರೋ ವೋಲ್ಟಾ ಅನ್ನೋರು ವರ್ಲ್ಡ್ಸ್ ಫಸ್ಟ್ ಕೆಮಿಕಲ್ ಬ್ಯಾಟ್ರಿನ ಮಾಡಿದ್ರು. ಅಲ್ಲಿಂದ ನಮಗೆ ಕಾನ್ಸ್ಟೆಂಟ್ ಕರೆಂಟ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಯಲ್ ಆಗಿ ನಮ್ಮ ಮನೆಗೆ ಲೈಟ್ ಬಂದಿದ್ದು ಥಾಮಸ್ ಎಡಿಸನ್ ಇಂದ. 1879ರಲ್ಲಿ ಅವರು ಫಸ್ಟ್ ಪ್ರಾಕ್ಟಿಕಲ್ ಲೈಟ್ ಬಲ್ಬ್ನ ಇನ್ವೆಂಟ್ ಮಾಡಿದ್ರು. ಆದರೆ ನಮ್ಮ ಮನೆಗೆ ಲಾಂಗ್ ಡಿಸ್ಟೆನ್ಸ್ ಎಲೆಕ್ಟ್ರಿಸಿಟಿ ಕಳಿಸೋದು ತುಂಬ ಕಷ್ಟ ಇತ್ತು. ಆವಾಗ ಬಂದಿದ್ದು ಮಾಸ್ಟರ್ ಮೈಂಡ್ ನಿಕೋಲಾ ಟೆಸ್ಲಾ. ಅವರು ಆಲ್ಟರ್ನೇಟಿಂಗ್ ಕರೆಂಟ್ AC ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ದೂರದ ಊರುಗಳಿಗೆ ಕೂಡ ಕರೆಂಟ್ ಕಳಿಸೋದು ಈಸಿ ಆಯಿತು. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಕೆಲವು ಪುರಾಣ ಗ್ರಂಥಗಳು, ಅದರಲ್ಲಿ ಅಗಸ್ತ್ಯ ಸಂಹಿತದಲ್ಲಿ ಅಗಸ್ತ್ಯ ಮುನಿ ಅವರು ಬ್ಯಾಟ್ರಿ ಮಾಡುವ ವಿಧಾನವನ್ನು ಹೇಳಿದರು ಅಂತ ಕೆಲವು ರಿಸರ್ಚ್ ಹೇಳುತ್ತೆ. ಭಾರತದಲ್ಲಿ ಕೂಡ ಏನ್ಷಿಯಂಟ್ ಟೈಮ್ನಲ್ಲಿ ಇದರ ಬಗ್ಗೆ ಜ್ಞಾನ ಇತ್ತು ಅನ್ನೋದು ತುಂಬ ಪ್ರೌಡ್ ಆದಂತಹ ವಿಷಯ. ಸೊ ಸಣ್ಣ ಸ್ಪಾರ್ಕಿಂದ ಸ್ಟಾರ್ಟ್ ಆದ ಈ ಜರ್ನಿ ಇವತ್ತು ನಮ್ಮ ವರ್ಲ್ಡ್ನೇ ಬೆಳಕಾಗಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.